ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಮೇ 17ನೇ ತಾರೀಕು ಭಾನುವಾರದಿಂದಲೇ ಅಧಿಕ ಮಾಸವು ಪ್ರಾರಂಭವಾಗಿದೆ. ಜೂನ್ 15ನೇ ತಾರೀಕಿಗೆ ಸೋಮವಾರಕ್ಕೆ ಅಧಿಕ ಮಾಸವು ಮುಕ್ತಾಯವಾಗುತ್ತದೆ. ಈ ಅಧಿಕ ಮಾಸದಲ್ಲಿ ಹೆಚ್ಚಾಗಿ ದೇವರ ವ್ರತಗಳನ್ನು ಮಾಡಬೇಕು. ಹಾಗೆಯೇ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಲಕ್ಷ್ಮೀ ಸಮೇತವಾಗಿ ವಿಷ್ಣುವಿನ ಆರಾಧನೆ, ಶ್ರೀಮನ್ನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ನಾವು ಜೊತೆಯಾಗಿ ಮಾಡುವುದರಿಂದ ನಮ್ಮ ಎಷ್ಟೋ ಕಷ್ಟಗಳು ಕೂಡ ನಿವಾರಣೆಯಾಗುತ್ತವೆ. ಜೊತೆಗೆ ಹೆಚ್ಚಾಗಿ ಶುಭ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು. ದೇವರ ವ್ರತಗಳನ್ನು ಕೂಡ ಹಾಗೆಯೇ ದಾನವನ್ನು ಕೂಡ ಈ ಅಧಿಕ ಮಾಸದಲ್ಲಿ ಮಾಡಲಾಗುತ್ತದೆ. ಅದರ ಜೊತೆಗೇ ಏನು ನಮಗೆ ಮೇ 17ನೇ ತಾರೀಕು ಭಾನುವಾರದಿಂದಲೇ ಅಧಿಕ ಮಾಸವು ಪ್ರಾರಂಭವಾಗಿದೆ. ಜೂನ್ 15ಕ್ಕೆ ಮುಕ್ತಾಯವಾಗುತ್ತದೆ. ಅಷ್ಟರ ಒಳಗೆ ಈ ಅಧಿಕ ಮಾಸದ ಮುಗಿಯುವುದರ ಒಳಗೆ ಒಂದು ದಿನವಾದರೂ ನಾವು ಸುಮಂಗಲಿಯರಿಗೆ ಅಂದರೆ ಮುತ್ತೈದೆಯರಿಗೆ ಈ ಒಂದು ವಸ್ತುವನ್ನು ನಾವು ದಾನ ಕೊಡುವುದರಿಂದ ಅಧಿಕ ಪುಣ್ಯ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಸೌಭಾಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಎಲ್ಲ ಒಂದು ಕಷ್ಟಗಳು, ಆರ್ಥಿಕ ಸಮಸ್ಯೆಗಳಿಂದ ನಾವು ವಿಮುಕ್ತರಾಗುತ್ತೀವಿ. ಸಾಲದಿಂದ ಕೂಡ ನಮಗೆ ವಿಮುಕ್ತಿ ಅನ್ನೋದು ದೊರೆಯುತ್ತದೆ. ಏಕೆಂದರೆ ಈ ಅಧಿಕ ಮಾಸದಲ್ಲಿ ಮಾಡುವಂತಹ ದಾನಕ್ಕೆ ವಿಶೇಷವಾದ ಒಂದು ಫಲವನ್ನು ನಾವು ಪಡೆದುಕೊಳ್ತೀವಿ. ಸಾಮಾನ್ಯವಾಗಿ ಏನಾದರೂ ಶುಭ ಕಾರ್ಯಗಳು ಮನೆಯಲ್ಲಿದ್ದಾಗ, ಏನಾದರೂ ಹುಟ್ಟುಹಬ್ಬ ಇದ್ದಾಗ ಇಂತಹ ಸಮಯದಲ್ಲಿ ನಾವು ದಾನವನ್ನು ಕೊಡ್ತೀವಿ. ಹಾಗೆಯೇ ಇಂತಹ ಸಮಯದಲ್ಲೇ ದಾನವನ್ನು ಕೊಡಬೇಕು ಅಂತಲೂ ಏನೂ ಇಲ್ಲ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಾನವನ್ನು ನಾವು ಯಾವಾಗಾಗುತ್ತೋ ಅವಾಗೆ ದಾನವಾಗಿ ಕೊಡ್ಬೋದು. ನಾವು ಏನು ಒಂದು ದಾನವನ್ನು ಕೊಡ್ತೀವೋ ಅದರ ದುಪ್ಪಟ್ಟು ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಆದರೆ ಈ ಅಧಿಕ ಮಾಸದಲ್ಲಿ ಮಾಡುವಂತಹ ದಾನದಿಂದ ನಮಗೆ ಅಧಿಕ ಅಖಂಡ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ದುಪ್ಪಟ್ಟು ಅಲ್ಲ, ಅಖಂಡ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಹಾಗಾಗಿನೇ ಈ ಅಧಿಕ ಮಾಸದ ದಾನಕ್ಕೆ ಒಂದು ಮಹತ್ವವೇ ಇದೆ. ಈಗಾಗಲೇ ಅಧಿಕ ಮಾಸದ ದಾನದ ಮಹತ್ವ ಹಾಗೆಯೇ ಯಾವೆಲ್ಲ ವಸ್ತುಗಳನ್ನು ನಾವು ಈ ಮಾಸದಲ್ಲಿ ದಾನವಾಗಿ ಕೊಡಬೇಕು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸುಮಂಗಲಿಯರಿಗೆ ಯಾವ ಒಂದು ವಸ್ತುವನ್ನು ಈ ಅಧಿಕ ಮಾಸದಲ್ಲಿ ದಾನವಾಗಿ ಕೊಡ್ಬೋದು ಅನ್ನೋದನ್ನು ತಿಳಿಯೋಣ. ಸುಮಂಗಲಿಯರಿಗೆ ಈ ಅಧಿಕ ಮಾಸದಲ್ಲಿ ನಾವು ತಾಂಬೂಲ ದಾನವನ್ನು ಹಾಗೆಯೇ ಫಲದಾನವನ್ನು ಮಾಡಬೇಕು. ತಾಂಬೂಲ ದಾನ ಅಂದರೆ ವೀಳ್ಯದೆಲೆ ಅಡಿಕೆಯನ್ನು ಕೊಡುವಂಥದ್ದು. ಹಾಗೆಯೇ ಫಲದಾನ ಅಂದರೆ ಹಣ್ಣುಗಳನ್ನು ಕೊಡುವಂಥದ್ದು. 33 ಸಂಖ್ಯೆಯಲ್ಲಿ ವೀಳ್ಯದೆಲೆ, ಹಾಗೆಯೇ 33 ಅಡಿಕೆ, ಹಾಗೆಯೇ 33 ಯಾವುದಾದರೂ ಹಣ್ಣು, ಬಾಳೆಹಣ್ಣಾಗಿರ್ಬೋದು ಅಥವಾ ನೀವು ತೆಂಗಿನಕಾಯಿಯನ್ನು ಕೂಡ 33 ಸಂಖ್ಯೆಯಲ್ಲಿ ಕೊಡ್ಬೋದು. ಅಥವಾ ಮಾವಿನ ಹಣ್ಣನ್ನು ಕೂಡ ನೀವು 33 ಸಂಖ್ಯೆಯಲ್ಲಿ ಕೊಡ್ಬೋದು. ಇದರ ಜೊತೆಗೇ ಅರಿಶಿನ ಕುಂಕುಮವನ್ನು ತಪ್ಪದೆ ಸುಮಂಗಲಿಯರಿಗೆ ದಾನವಾಗಿ ಕೊಡಬೇಕು. ಸುಮಂಗಲಿಯರಿಗೆ ನೀವು ಏನಾದರೂ ಒಂದು ವಸ್ತುವನ್ನು ಕೊಡ್ತಾ ಇದ್ದೀರಾ, ಉಡುಗೊರೆಯಾಗಿ ಕೊಡ್ತಾ ಇದ್ದೀರಾ ಅಥವಾ ದಾನವಾಗಿ ಕೊಡ್ತಾ ಇದ್ದೀರಾ ಅಂದ್ರೂ ಕೂಡ ಅರಿಶಿನ ಕುಂಕುಮವನ್ನು ಕೊಡಲೇಬೇಕು. ಹಾಗಾಗಿ ಇದರ ಜೊತೆಗೆ ತಾಂಬೂಲ ದಾನ ಮತ್ತು ಫಲದಾನದ ಜೊತೆಗೇನೆ ನೀವು ಅರಿಶಿನ ಕುಂಕುಮವನ್ನು ತಪ್ಪದೆ ಕೊಡಲೇಬೇಕು. ನೀವು ಒಬ್ಬರಿಗೇನೆ 33 ಸಂಖ್ಯೆಯಲ್ಲಿ ಎಲ್ಲವನ್ನೂ ಕೂಡ ದಾನವಾಗಿ ಕೊಡ್ಬೋದು ಅಥವಾ 33 ಜನರಿಗೂ ಕೂಡ ನೀವು ದಾನವಾಗಿ ಕೊಡ್ಬೋದು. ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು. 33 ವೀಳ್ಯದೆಲೆ, 33 ಅಡಿಕೆ, ಹಾಗೆಯೇ ಅರಿಶಿನ ಕುಂಕುಮವನ್ನು ಕೊಡಿ. ಹಾಗೆಯೇ 33 ಸಂಖ್ಯೆಯಲ್ಲಿ ಯಾವುದಾದ್ರೂ ಹಣ್ಣು ಅಥವಾ ತೆಂಗಿನಕಾಯಿನ ದಾನವಾಗಿ ಕೊಡ್ಬೋದು. ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಕೊಡೋದಕ್ಕೆ ಆಗಲಿಲ್ಲ ಅಂದರೆ ಬರೀ ಹಣ್ಣನ್ನು ಕೂಡ ನೀವು ಅರಿಶಿನ ಕುಂಕುಮವನ್ನು ಕೊಟ್ಟು 33 ಸಂಖ್ಯೆಯಲ್ಲಿ ಹಣ್ಣು ಅಥವಾ ತೆಂಗಿನಕಾಯಿಯನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು. ಅದನ್ನು ಫಲದಾನ ಅಂತ ಕರೆಯಲಾಗುತ್ತದೆ. ವೀಳ್ಯದೆಲೆ ಅಡಿಕೆಯ ಸಮೇತವಾಗಿ ಕೊಟ್ಟರೆ ಅದನ್ನು ತಾಂಬೂಲ ದಾನ ಅಂತ ಕರೆಯಲಾಗುತ್ತದೆ. ಈ ಒಂದು ತಾಂಬೂಲ ದಾನ ಮತ್ತು ಫಲದಾನವನ್ನು ಸುಮಂಗಲಿಯರಿಗೆ ಅರಿಶಿನ ಕುಂಕುಮದ ಸಮೇತವಾಗಿ ನೀವು ಅಧಿಕ ಮಾಸದಲ್ಲಿ ಅಟ್ಲೀಸ್ಟ್ ಒಂದು ದಿನನಾದರೂ ಕೊಡುವುದರಿಂದ ಸೌಭಾಗ್ಯ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. 33 ಸಂಖ್ಯೆಯಲ್ಲಿ ಏಕೆ ಕೊಡಬೇಕು ಅಂದರೆ ಈ ಅಧಿಕ ಮಾಸದ ದಾನದ ಒಂದು ವಿಶೇಷತೆ ಏನೆಂದರೆ 33 ಸಂಖ್ಯೆಯಲ್ಲಿ ಕೊಡುವಂಥದ್ದು. ಏಕೆಂದರೆ ಈ 33 ಸಂಖ್ಯೆಯಲ್ಲಿ ದಾನವನ್ನು ಕೊಡುವಂಥದ್ದು 33 ಕೋಟಿ ದೇವತೆಗಳನ್ನು ಪ್ರತಿನಿಧಿಸುತ್ತದಂತೆ. 12 ಆದಿತ್ಯರಾಗಿರ್ಬೋದು, 8 ವಸುಗಳು, 11 ರುದ್ರರು, 2 ಅಶ್ವಿನಿ ದೇವತೆಗಳು, ಒಟ್ಟಾರೆಯಾಗಿ 33 ಸಂಖ್ಯೆ ಬರುತ್ತದೆ. ಈ 33 ದೈವಿಕ ಶಕ್ತಿಗಳನ್ನು ಪ್ರತಿನಿಧಿಸುತ್ತದಂತೆ. ಹಾಗಾಗಿನೇ 33 ಸಂಖ್ಯೆಯಲ್ಲಿ ನಾವು ಅಧಿಕ ಮಾಸದಲ್ಲಿ ದಾನವನ್ನು ಕೊಡುವುದೇ ಒಂದು ವಿಶೇಷ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.